ನಾನು ಸರಿತಾ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ರೇಖಿ ಹೀಲರ್, ನ್ಯೂಮರಾಲಜಿಸ್ಟ್ ಇದ್ದೀನಿ, ಬಿಸ್ನೆಸ್ ಎಂಟರ್ಪ್ರೈನರ್ ಇದ್ದೀನಿ, ಹಾಗೆ ಹಿಪ್ನೋಥೆರಪಿಸ್ಟ್ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಈ ಒಂದು ವಿದ್ಯೆ ಇದೆಯಲ್ಲ, ಈ ರೇಖಿ ವಿದ್ಯೆಯನ್ನ ನಾವು ಮಹಾವಿದ್ಯೆ ಅಂತಾನೆ ಕರಿಬಹುದು. ನಾವು ಅಷ್ಟು ಒಂದು ಶಕ್ತಿಯುತವಾದಂತಹ ವಿದ್ಯೆ ಆಗಿರುತ್ತೆ. ಈ ವಿದ್ಯೆಯನ್ನ ನಾವು ಕಲಿಯೋಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಗುರುಗಳ ವಂದನೆಯನ್ನ ನಾವು ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ಆ ಗುರುನೇ ಬ್ರಹ್ಮ, ಆ ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಗುರು ಇಲ್ಲ ಅಂತ ಹೇಳಿದ್ರೆ ಆ ಪರಮಾತ್ಮ ಯಾರು ಅಂತ ಹೇಳಿ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಆ ಪರಮಾತ್ಮನ ಸಾನ್ನಿಧ್ಯವನ್ನ ತೋರಿಸುವಂತವ್ರು ಯಾರು ಅಂತ ಹೇಳಿದ್ರೆ ಗುರು. ನಾನು ಕೂಡ ನನ್ನ ಗುರುವಿನಿಗೆ ಎಲ್ಲವನ್ನು ಕೂಡ ಅವರಿಗೆ ಸಮರ್ಪಣೆಯನ್ನ ಮಾಡ್ತಾ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿಗಳಿಗೆ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಹೆಗಲ ಮೇಲೆ ಇರುವಂತ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ಒಂದು ರೇಖಿಯ ಕ್ಲಾಸ್ ಅಲ್ಲಿ ನಮ್ಮೆಲ್ಲರಿಗೂ ಕೂಡ 6 ದಿನಗಳ ಕಾಲ ಅವರ ಅನುಗ್ರಹ ಸದಾ ನಮ್ಮ ಜೊತೆಯಲ್ಲಿದ್ದು ನಾವು ಅನ್ಕೊಂಡಿರುವಂತ ದಾರಿಯಲ್ಲಿ ನಾವು ಯಶಸ್ಸಾಗಿ ದಾರಿಯನ್ನ ಸಾಗೋಣ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾನು ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ನಿಮ್ಮ ಬಗ್ಗೆ ಚಿಕ್ಕದಾಗಿ ನಿಮ್ಮ ಹೆಸರು, ನಿಮ್ಮ ಊರು, ನನಗೆ ನಿಮ್ಮ ಪರಿಚಯ ಆಗತ್ತೆ. ಸುಜಾತ ರಾಮಚಂದ್ರ ಅವರಿದ್ದಾರೆ, ಪವಿತ್ರ ಅವರಿದ್ದಾರೆ, ಜಯಮ್ಮ ಅವರು ಮತ್ತೆ ಸಿದ್ದರಾಜು ಅವರು ಗೊತ್ತಿದೆ ನನಗೆ. ಪವಿತ್ರ, ನೀವು ಬ್ಯಾಂಗ್ಳೂರಿಂದ ಬಂದಿರೋದಾ? ನಾವು ನಿಮ್ ವಾಯ್ಸ್ ಕೇಳ್ಬೋದಲ್ವಾ? ನಮಸ್ತೆ ನಮಸ್ತೆ ಮ್ಯಾಮ್. ಮ್ಯಾಮ್. ನಮಸ್ತೆ. ನಾವು ಬೆಂಗಳೂರಿಂದಾನೆ. ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಇದು ಲಿಂಕ್ ಜಾಯಿನ್ ಆಗಿದ್ದೀನಿ ಮ್ಯಾಮ್. ಸರಿ ಮ್ಯಾಮ್, ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಸುಜಾತ ಅವರು ಮಾತಾಡ್ಲಿಲ್ಲ, ಸರಿ ಇರ್ಲಿ. ಈಗ ನಾವು ರೇಖಿಯ ವಿದ್ಯೆಯನ್ನ ನಾವು ಕಲಿಯೋದಿಕ್ಕೆ ನಾವು ಬಂದಿದ್ದೀವಿ. ರೇಖಿ ಅಂತಂದ್ರೆ ಏನು? ಈ ರೇಖೆಯನ್ನ ಕಲಿಯೋದಿಕ್ಕೆ ಏನೆಲ್ಲ ನಮ್ಗೆ ಸಹಾಯ ಆಗತ್ತೆ? ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ಹೌದಲ್ವಾ? ನಮ್ಗೆ ಅನಾರೋಗ್ಯ ಇದೆ, BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಹೊಸದಾಗಿ ಕಾಯಿಲೆಗಳಿದೆ, ಎಲ್ಲ ಸಮಸ್ಯೆಗಳೆಲ್ಲ ಬಂದಿದೆ. ಆದ್ರೆ ಅವುಗಳೆಲ್ಲವನ್ನ ನಾವು ಪರಿಹಾರ ಮಾಡ್ಕೊಳಕ್ ಆಗ್ತಾ ಇದೆಯಾ? ಅದ್ರ ಜೊತೆಗೆ ನಾವ್ ಏನಿರ್ಬೇಕು? ನಾವು ಆರೋಗ್ಯವಂತರಾಗಿರ್ಬೇಕಾ? ನಾವು ಸಂತೋಷವಾಗಿರ್ಬೇಕಾ? ನಾವು ಹಣವಂತರಾಗ್ಬೇಕಾ? ನಮ್ಗೆ ಭಯದಿಂದ ಮುಕ್ತಿ ಬೇಕಾ? ಹೌದಲ್ವಾ? ಸಂಬಂಧಗಳು, ಅತ್ತೆ ಮಾವ, ಗಂಡ ಹೆಂಡತಿ, ಅಕ್ಕ ತಂಗಿ, ನಮ್ಮ ಬಾಂಧವ್ಯಗಳು ಸರಿ ಹೋಗ್ಬೇಕಾ? ಪರಿವಾರಗಳು ಚೆನ್ನಾಗಿರ್ಬೇಕಾ? ಹೌದಲ್ವಾ? ಇದೆಲ್ಲವೂ ಕೂಡ ಏನಾಗ್ಬೇಕು? ನಮ್ಗೆ ಸರಿಯಾಗ್ಬೇಕು. ಎಲ್ಲವೂ ಕಂಪ್ಲೀಟ್ ಆಗಿ ಸರಿಯಾದಾಗ ಏನಾಗುತ್ತೆ? ನಾವು ಅನ್ಕೊಂಡಿರುವಂತದನ್ನ ಪಡ್ಕೊಳ್ಳೋದಿಕ್ಕೆ, ಅದನ್ನ ಅನುಭವಿಸೋದಿಕ್ಕೆ, ಅಂದ್ರೆ ಖುಷಿಯಿಂದ ಎಂಜಾಯ್ ಮಾಡೋದಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಾವ್ ಎಂತ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವೇನ್ ಮಾಡ್ತಾ ಇದೀವಿ? ನಾವ್ ಈಗ ಒಂದ್ ಕಡೆ ನಿಂತಿರ್ತೀವಿ, ಎಲ್ಲೋ ಒಂದು ಹೊಲದ ಹತ್ರನೋ ಗದ್ದೆ ಹತ್ರ ಮನೆ ಹತ್ರ ನಿಂತಿರ್ತೀವಿ. ಸಡನ್ ಆಗಿ ಒಬ್ರು ಬರ್ತಾರೆ, ನಿಮ್ ಮುಂದೆ ಹಾವು ಹೋಗ್ತಾ ಇದೆ ಅಂತ ಹೇಳ್ಬಿಡ್ತಾರೆ. ಆಗ ನಾವ್ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ? ಅಲ್ಲಿ ಹಾವಿದ್ಯೋ ಇಲ್ವೋ ಗೊತ್ತಿಲ್ಲ ನಮ್ಗೆ, ಅವ್ರು ಹಾವಿದೆ ಅಂತ ಹೇಳ್ಬಿಡ್ತಾರೆ. ತಕ್ಷಣ ಏನ್ ಮಾಡ್ತೀವಿ ನಾವು?
ಗಾಬರಿಯಿಂದ ಭಯದಿಂದ ಏನ್ ಬೇಕು ಎಲ್ಲಿ ಹೋಗ್ತೀವಿ, ಯಾವ ಕಡೆ ಓಡ್ತಿದೀವಿ, ಎಲ್ಲಿ ಬಿದ್ವಿ, ಎಲ್ಲಿ ಎದ್ವಿ, ಏನು ಗೊತ್ತಾಗಲ್ಲ ನಮ್ಗೆ. ಒಟ್ನಲ್ಲಿ ನಾವ್ ಏನ್ ಮಾಡ್ತೀವಿ, ಓಡ್ತಾ ಇದ್ದೀವಿ. ಯಾವ್ದ್ರಿಂದ ಓಡ್ತಾ ಇದೀವಿ ನಾವು? ಭಯದ ಹಿಂದೆ ಓಡ್ತಾ ಇದೀವಿ. ಇದು ಒಂದು ಸಿಚುವೇಶನ್ ಆಯ್ತು. ಇನ್ನೊಂದು ಸಿಚುವೇಶನ್ ಬರೋಣ ನಾವು. ಆ ಸಿಚುವೇಶನ್ ಏನಿರುತ್ತೆ, ಒಬ್ರು ಕಣ್ಣನ್ನು ಮುಚ್ಕೊಂಡಿರ್ತಾರೆ, ಕಿವಿನೂ ಕೇಳಿಸಲ್ಲ, ಅವ್ರು ಕಿವಿನೂ ಮುಚ್ಕೊಂಡಿರ್ತಾರೆ, ಅವ್ರ ಪಾಡಿಗೆ ಅವ್ರು ನಿಂತಿರ್ತಾರೆ. ದೂರದಿಂದ ಒಬ್ಬ ವ್ಯಕ್ತಿ ಹೇಳ್ತಾರೆ, ಅಲ್ಲಿ ಹಾವು ಹೋಗ್ತಾ ಇದೆ, ಹಾವು ಹೋಗ್ತಾ ಇದೆ, ಹಾವು ಹೋಗ್ತಾ ಇದೆ ಅಂತ ಹೇಳ್ತಾನೆ ಕಿರ್ಚ್ತಾನೆ ಇರ್ತಾರೆ ಅವ್ರು. ಅವ್ರ ಕಣ್ಣಿಂದ ನೋಡ್ತಾನೂ ಇಲ್ಲ, ಕಿವಿಯಿಂದ ಕೇಳಿಸ್ಕೊಳ್ತಾನೂ ಇಲ್ಲ. ಆಗ ಆ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ತಾನೆ? ಅಲ್ಲಿ ಏನಾಗ್ತಿದೆ, ಅವ್ರ ಪಾಡಿಗೆ ತನ್ನಷ್ಟಕ್ಕೆ ತಾನೇ ತನ್ನ ಗುರಿಯನ್ನ ತಾನು ಏನ್ ಅನ್ಕೊಂಡಿರ್ತಾನೆ ಆ ಕೆಲ್ಸನ ಮಾಡ್ತಾ ಇರ್ತಾನೆ. ನಾವುಗಳು ಯಾವ ರೀತಿ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ಮೊದಲನೇ ಸಿಚುವೇಶನ್ ತರ ಆಗ್ಬಿಟ್ಟಿದ್ವಿ. ಎಲ್ಲಾ ಕಡೆನೂ ಕೂಡ ಭಯ. ಇದು ಈ ತರ ಆಗ್ಬಿಟ್ರೆ, ಆ ತರ ಆಗ್ಬಿಟ್ರೆ, ಏನೋ ತೊಂದರೆ ಆಗ್ಬಿಟ್ರೆ, ಅದಾಗುತ್ತಾ ಇಲ್ವಾ ಅಂತ ನಮ್ಮೊಳಗಡೆನೆ ನಾವ್ ಏನ್ ಮಾಡ್ತಾ ಇರ್ತೀವಿ, ಗೊಂದಲಗಳಲ್ಲಿ, ಕನ್ಫ್ಯೂಷನ್ ಅಲ್ಲಿ. ಈ ನಡುವೆ ಅಂತೂ ಪ್ರತಿಯೊಬ್ಬರಿಗೂ ಕೂಡ ಸ್ಟ್ರೆಸ್ ಇದೆ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಡ್ರಿಂಕ್ಸ್ ಮಾಡೋದ್ ಬೇಡ, ಸ್ಮೋಕಿಂಗ್ ಮಾಡೋದ್ ಬೇಡ, ಸ್ಟ್ರೆಸ್ ಒಂದಿದ್ರೆ ಸಾಕು, ಈಕ್ವಲ್ ಟು ಡ್ರಿಂಕಿಂಗ್ ಅಂಡ್ ಸ್ಮೋಕಿಂಗ್ ತರ ಆಗ್ಬಿಟ್ಟಿದೆ, ಹೌದಲ್ವಾ? ಆ ರೀತಿಯ ಸಿಚುವೇಶನ್ ಅಲ್ಲಿ ನಾವು ಕೊಳ್ಳಾಡ್ತಾ ಇದೀವಿ. ಹೇಗಾಗ್ತಿದೀವಿ ಅಂತ ಹೇಳಿದ್ರೆ, ಸುಸ್ತಾಗಿ 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 ಸಾಕಪ್ಪ ಅಂತೇಳಿ ನಾವು ಕೆಳಗಡೆ ಬಿದ್ದೋಗ್ಬಿಟ್ಟಿದೀವಿ. ಕೆಳಗಡೆ ಬಿದ್ದಿರುವಂತವ್ರನ್ನ ಏನ್ ಮಾಡ್ಬೇಕು? ಯಾರಾದ್ರೂ ಒಬ್ರು ಬಂದು ಅವ್ರನ್ನ ಎಬ್ಬರಿಸ್ಬೇಕು, ಜಾಗೃತಿ ಮಾಡ್ಬೇಕು, ಹೌದಲ್ವಾ? ಸಾಕು, ಜೀವನನೇ ಬೇಜಾರಾಗಿದೆ, ಸುಸ್ತಾಗ್ಬಿಟ್ಟಿದೀವಿ, ಎಲ್ಲಾ ಕಡೆನೂ ನೋಡಿ ನಾನು ಬಳಲೋಗ್ಬಿಟ್ಟಿದೀನಿ ಅಂತಂದಾಗ ಯಾರಾದ್ರೂ ಒಬ್ರು ಬಂದು ನಿಮ್ಮನ್ನ ಜಾಗೃತಿಗೊಳಿಸ್ಬೇಕು. ಆ ಜಾಗೃತಿ ಮಾಡುವಂತ ಕೆಲಸನೇ ಮಾಡುವಂತದ್ದು ಯಾವುದು ಅಂದ್ರೆ ಈ ರೇಖಿ. ನಾನು ಒಂದು ನೆಪ ಅಷ್ಟೇ, ರೇಖಿನೂ ಕೂಡ ನಿಮ್ಗೆ ಒಂದು ನೆಪ. ಈ ರೇಖಿಯ ಮುಖಾಂತರ ನೀವು ಏನ್ ತಲುಪ್ತೀರಾ ಅಂತ ಹೇಳಿದ್ರೆ, ಆ ಪರಮಾತ್ಮನನ್ನ ನೀವು ಕಾಣುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಎಲ್ಲವನ್ನು ಕೊಡುವಂತವ್ರು ಯಾರು? ಆ ಪರಮ ಶಕ್ತಿ, ಆ ಪರಮ ಚೇತನ ಅಲ್ವಾ ಎಲ್ಲಾನು ಕೊಡೋದು. ಏನಿಲ್ಲ ಪರಮ ಚೈತನ್ಯ ಶಕ್ತಿಯಲ್ಲಿ ಏನು? ನಿಮಗೆ ಏನ್ ಬೇಕು, ಯಾವ್ದು ಬೇಡ, ಎಲ್ಲವನ್ನು ಕೊಡುವಂತ ಶಕ್ತಿ ಇರುವುದೇ ಆ ಪರಮ ಚೇತನಕ್ಕೆ, ಆ ಪರಮ ತತ್ವಕ್ಕೆ. ಆ ಪರಮ ತತ್ವವನ್ನ ಸೇರುವುದೇ ಈ ಒಂದು ದಾರಿಯ ಮುಖಾಂತರ. ನಿಮ್ ಮನ್ಸೊಳಗಡೆ ಏನಿದೆ? ನೀವು ಕೂಗ್ತಾ ಇದ್ದೀರಲ್ವಾ, ನನ್ಗೆ ಈ ಸಮಸ್ಯೆಗೆ ಪರಿಹಾರ ಬೇಕು, ನಾನು ಇದರಿಂದ ಹೊರಗಡೆ ಬರ್ಬೇಕು, ಏನಾದ್ರೂ ಬದಲಾವಣೆ ಮಾಡ್ಕೋಬೇಕು, ನನ್ನ ಜೀವನವನ್ನ ನಾನು ಸುಧಾರಿಸ್ಕೊಳ್ಬೇಕು, ಒಂದು ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ನಿಮ್ಮ ಒಳಗಿನ ಮನಸ್ಸು, ಒಳಗಿನ ಇರುವಂತ ಅಂತರಾತ್ಮ ಕೂಗ್ತಾ ಇದೆಯಲ್ಲ, ಆ ಅಂತರಾತ್ಮ ಏನ್ ಮಾಡಿದೆ ಇವತ್ತು ನಿಮ್ಮನ್ನ ಈ ಒಂದು ಗ್ರೂಪಿಗೆ ತಗೊಂಡ್ ಬಂದು ನಿಮ್ನ ಸೇರಿ. ಎಷ್ಟೋ ಜನ ಇದಾರಲ್ವಾ ಈ ಗ್ರೂಪ್ ಅಲ್ಲೇನೆ, 50ರಿಂದ ಜನ ಹೊಸ ಗ್ರೂಪ್ಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ನಾವು ಬರ್ತೀವಿ ಮೇಡಮ್, ನಾವು ಎಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ಬಟ್ ಜಾಯ್ನ್ ಆಗಿರೋರು ಎಷ್ಟು ಜನ ಇದ್ದಾರೆ? ಅಂದ್ರೆ ಆ ಪರಮಾತ್ಮ ಯಾರನ್ನ ಚೂಸ್ ಮಾಡ್ಕೊಳ್ತಾನೋ ಅವರು ಮಾತ್ರ ಈ ಒಂದು ದಾರಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಪರಮಾತ್ಮನ ಅನುಗ್ರಹ, ಆ ಕೃಪೆ ಇದ್ದಾಗ ಮಾತ್ರ ನಾವು ಈ ವಿದ್ಯೆಯನ್ನ ಕಲಿಯೋದಿಕ್ಕೆ ಆಗುವಂತದ್ದು. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ರೇಖಿಯಿಂದ ನಾವು ಏನ್ ಪಡ್ಕೊಳ್ತೀವಿ, ಹೇಗಿರ್ತೀವಿ ನಾವು ಅಂತ ಹೇಳಿದ್ರೆ, ಈ 6 ದಿನಗಳ ನಂತರ ಈ ರೇಖಿ ವಿದ್ಯೆಯನ್ನ ಕಲ್ತ ಮೇಲೆ ನಿಮ್ಗೆ ಶಕ್ತಿಪಾತ ಆದ ತಕ್ಷಣ ಏನಾಗುತ್ತೆ ಅಂದ್ರೆ, ನಿಮ್ಮ ಕೈಗಳಲ್ಲಿ ಈ ಮಧ್ಯದಿಂದ ಆ ಪರಮಾತ್ಮನ ದಿವ್ಯ ಶಕ್ತಿ ಹರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ. ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಶಕ್ತಿಪಾತ ಆದ ನಂತರ ನಿಮ್ಮ ಒಳಗಡೆ ಇರುವಂತ ಶಕ್ತಿ ಇದೆ, ನಾನೇ ನಿಮ್ಗೆ ನನ್ನ ಅಕೌಂಟ್ ಇಂದ ತೆಗೆದು ನಾನು ಕೊಡೋದಿಲ್ಲ. ನಿಮ್ಮ ಶಕ್ತಿನೇ ಏನಾಗುತ್ತೆ, ಆಕ್ಟಿವೇಶನ್ ಆಗುತ್ತೆ, ನಿಮ್ಮ ಕೈಗಳಿಂದ ಅದು ಹರಿಯೋದಿಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾರಿಗೆ ಹೀಲಿಂಗ್ ಮಾಡಿದ್ರು ಕೂಡ, ಹೊಟ್ಟೆ ನೋವು ಇದೆಯಾ, ಹೀಲಿಂಗ್ ಮಾಡಿ, ನಿಮ್ ಕೈಗಳನ್ನ ಮುಟ್ಟಿದ್ರೆ ಸಾಕು ಅವರಿಗೆ ಪರಿವರ್ತನೆ ಆಗುತ್ತೆ. ಕಾಲ್ ನೋವು ಇದೆಯಾ, ಮಂಡಿ ನೋವು ಇದೆಯಾ, ತಲೆನೋವು ಇದೆಯಾ, ಮೈಗ್ರೇನ್ ಇದೆಯಾ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನೀವು ಹೀಲಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ.
ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಅದನ್ನ ನೀವೇ ನೋಡ್ತೀರಾ ನೀವು ಹೇಗೆ ಅಂತ ಹೇಳಿ. ನಿಮ್ಮ ಕೈಗಳಿಂದನೇ ಅದನ್ನ ಮಾಡಿದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ. ನಾ ಹೇಳೋದೇನು ಅಂತ ಹೇಳಿದ್ರೆ, ಕಲೀರಿ, ನೋಡಿ ಅದನ್ನ ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ಮಾಡಿ, ನೀವು ಅದನ್ನ ಟೆಸ್ಟ್ ಮಾಡಿ, ಪರೀಕ್ಷೆ ಮಾಡಿ. ಮಾಡಿದ ಮೇಲೆ ನೀವು ನಂಬಬೇಕು. ಗುರುನು ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ ಆಯ್ಕೆ ಮಾಡ್ಕೊಳ್ಬೇಕು ನೀವು. ನನಗೆ ಈ ಗುರು ಸರಿ ಇದ್ದಾರಾ ಅಂತ ಪರೀಕ್ಷೆಯನ್ನು ಮಾಡ್ಬೇಕಲ್ವಾ. ಈ ಗುರು ನಮ್ಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಾ ಅಂತ ಹೇಳಿ. ಹೌದಲ್ಲ, ನಾವ್ ಹೇಳ್ಕೊಟ್ಟದ ನೀವು ಪರೀಕ್ಷೆ ಮಾಡಿದಾಗ ನಿಮ್ಗೆ ರಿಸಲ್ಟ್ ಬರ್ಬೇಕಲ್ವಾ. ಬಂದೇ ಬರುತ್ತೆ. ನೀವು ಮಾಡಿದಾಗ ನಾವೇನ್ ಮಾಡ್ತೀವಿ, ನಾನು ಕೂಡ ಶಿಷ್ಯರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಸ್, ಇವ್ರು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಗುರು ಯಾರು ಅಂತ ಹೇಳಿದ್ರೆ, ಯಾರು ಪರಮ ತತ್ವದ ಎಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೋ ಅವರು ನಿಮ್ಮ ಗುರು. ನಿಮ್ಮ ಅಂತರಾತ್ಮ ಯಾರನ್ನ ಒಪ್ಕೊಳ್ಳುತ್ತೋ ಅವರನ್ನ ನೀವು ಸ್ವೀಕಾರ ಮಾಡ್ತೀವಿ. ಇನ್ನು ಅಲೆದಾಟ ಮಾಡಬೇಡಿ. ಅಲೆದಾಟ ಮಾಡ್ತಾ 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 ಎಷ್ಟು ದೂರ ಬಂದ್ಬಿಟ್ಟಿದೀವಿ. ಸಮಯ ಸಾರಿ ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಒಂದು ಕಡೆ ನಿಂತು ನಾವು ಅದನ್ನ ನಾವು ಕಲ್ತ್ಕೊಳ್ಬೇಕಾಗತ್ತೆ. ನಾವು ಯಾಕೆ ನಿಮ್ಗೆ ಈ ಒಂದು ಸಮಸ್ಯೆಗಳು ಬಂದಿದೆ ಅನ್ಕೊಳ್ತೀರಾ? ಯಾಕೆ ನಮ್ಗೆ ಬಂದಿದೆ, ನಾವೇ ಯಾಕೆ ಇದನ್ನ ಹುಡ್ಕೊಂಡ್ ಬಂದಿದೀವಿ ಅಂತ ಹೇಳಿದ್ರೆ ಅದು ಪರಮಾತ್ಮನ ನಿರ್ಧಾರ. ಇಲ್ಲಿ ಕರ್ಕೊಂಡ್ ಬರ್ಬೇಕಲ್ವಾ ಅವನು. ನೀವ್ ಆ ಸಮಸ್ಯೆಗಳು ಬರ್ಲಿಲ್ಲ ಅಂದಿದ್ರೆ ಅಲ್ಲೇ ನಿಂತ್ಕೊಂಡ್ ಬಿಡ್ತಾ ಇದ್ರಲ್ಲ. ಪರೀಕ್ಷೆಯನ್ನ ಮಾಡಿ ಮಾಡಿ ನಿಮ್ಮನ್ನ ಆ ಪರಮಾತ್ಮ ಎಲ್ಲಿ ನಿಮ್ಮನ್ನ ಕರೆಕ್ಟ್ ಆಗಿ ಕರ್ಕೊಂಡ್ ಬರ್ಬೇಕು ಅದಕ್ಕೆ ಸಮಸ್ಯೆ ಅನ್ನೋದು ಒಂದು ಕಾರಣನ ಕೊಟ್ಟು ಇಲ್ಲಿಗೆ ತಂದು ನಿಮ್ಮನ್ನ ನಿಲ್ಲಿಸಿದಾನೆ. ಇಲ್ಲ ನೀವು ಇಲ್ಲಿ ಹುಡ್ಕೊಂಡ್ ಬರ್ತಿರ್ಲಿಲ್ಲ. ನನ್ಗೆ ಯಾಕಪ್ಪ ಈ ಗೊಂದಲ, ಈ ಗೋಜಾಟ, ನಾನು ನೆಮ್ಮದಿಯಾಗಿ ಎಲ್ಲಾರ ತರನು ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ನಾನು ಆರಾಮಾಗಿ ಇದ್ಬಿಡೋಣ, ನಾನು ಲೈಫ್ ನ ಎಂಜಾಯ್ ಮಾಡ್ಬಿಡೋಣ ಅಂತ ಅನ್ಕೊಳ್ತಾ ಇದ್ರಿ. ಎಲ್ಲರ ಮಧ್ಯದಲ್ಲಿ ನೀವು ಒಂದಾಗ್ಬಿಡ್ತಾ ಇದ್ರಿ. ಆದ್ರೆ ನಿಮ್ಮ ಒಳಗಡೆ ಇರುವಂತ ಮನಸ್ಸು ಹುಡುಕ್ತಾ ಇದೆ. ಅದಕ್ಕೆ ತೃಪ್ತಿ ಆಗಿಲ್ಲ. ಏನೋ ಬೇಕು 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 ನನಗೆ ಅಂತ ಹುಡುಕ್ತಾ 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 ನಿಮ್ಮನ್ನ ಆ ಒಂದು ಕಾರಣಗಳ ಮುಖಾಂತರ ಇಲ್ಲಿಗೆ ಕರ್ಕೊಂಡು ಬಂದು ನಿಲ್ಸಿದೆ. ಅದೇ ಆ ಪರಮಾತ್ಮನ ಆಟ ಅಂತಾನೆ ನಾವು ಹೇಳ್ಬೇಕಾಗಿರೋದು. ಈ ರೇಖೆ ಏನು ಹೇಳ್ಕೊಡುತ್ತೆ ನಮ್ಗೆ ಅಂದ್ರೆ, ಸರಳವಾಗಿ ನೀವು ಕಲ್ತ್ಕೊಳ್ತಾ ಬರ್ತೀರಾ. ನಿಮ್ಮ ಯೋಚನೆಗಳು ಬದಲಾವಣೆ ಆಗ್ತಾ ಇರುತ್ತೆ. ನಿಮ್ಮ ಆಲೋಚನೆಗಳಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟ ಸಾಧನೆಗಳನ್ನು ನೀವು ಮಾಡ್ತಾ ಮಾಡ್ತಾ ನೀವು ಸಕಾರಾತ್ಮಕದ ಯೋಚನೆ ಕಡೆಗೆ ನೀವು ಸಾಕ್ತಾ ಬರ್ತೀರಾ. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ರೇಖಿ ಹಿಸ್ಟ್ರಿಯನ್ನ ನಾವು ತಿಳ್ಕೊಳ್ಳೋಣ. ನಾವು ಸುಚಿತ್ರಾ ಅವ್ರಿಗೆ ನಮಸ್ತೆ. ಹಾಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ರೇಖಿ ಅಂತಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಅದು ಒಂದು ಪರಮಾತ್ಮನ ಚೇತನ ಅಂತ ಹೇಳಿ ಹೇಳ್ಬೋದು ನಾವು. ಆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದೇ ನಾವು ರೇಖಿ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು, ಈಗ ಒಂದು ವಿದ್ಯುತ್ ಸ್ಟೇಷನ್ ಇರುತ್ತೆ, ದೊಡ್ಡದಾದಂತ ಒಂದು ಸ್ಟೇಷನ್ ಇರುತ್ತೆ. ಅದು ಎಷ್ಟೋ ದೂರದಲ್ಲಿ ಇರುತ್ತೆ, ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಸ್ಟೇಷನ್ ಇರುತ್ತೆ. ಜನರೇಟರ್ ಎಲ್ಲವೂ ಕೂಡ ಅಲ್ಲಿಂದ ಬರುವಂತದ್ದು. ಆ ಸ್ಟೇಷನ್ ಇಂದ ಈಗ ನಮಗೆ ಬರ್ಬೇಕು ಅಂತಂದ್ರೆ, ಆ ವಿದ್ಯುತ್ ಎಲೆಕ್ಟ್ರಿಸಿಟಿ ನಮ್ಮ ಮನೆಗೆ ಬರ್ಬೇಕು ಅಂತ ಯಾವ್ದ್ರ ಮುಖಾಂತರ ಬರುತ್ತೆ? ಜಸ್ಟ್ ವೈರ್ ಮುಖಾಂತರ ಬರುತ್ತೆ. ಅದು ನಮ್ಗೆ ಕಾಣಿಸುತ್ತಾ? ಕಾಣಿಸಲ್ಲ ನಮ್ಗೆ. ಆದ್ರೆ ಒಂದ್ ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬರೆಯುತ್ತೆ ನಮ್ಮ ಮನೆಗೆ. ಕತ್ತಲೆ ಹೋಗಿ ಬೆಳಕು ನಮ್ಮ ಮನೆಗೆ ಕಾಣಿಸ್ತಾ ಇರುತ್ತೆ. ಅದ್ ಹೇಗ್ ಬಂತು ಅನ್ನೋದೇ ನಮ್ಗೆ ಅರಿವಿಗೆ ಗೊತ್ತಾಗಲ್ಲ. ಹಾಗೆ ಈ ರೇಖಿ ಅಂತಂದ್ರೆ ಏನು? ರೇ ಅಂತಂದ್ರೆ ಏನು? ಕಿರಣಗಳು. ಕಿ ಅಂತಂದ್ರೆ ಏನು? ಪ್ರಕಾಶ, ಚೇತನ. ಇನ್ನೊಂಥರ ಹೇಳ್ಬೋದು, ರೇ ಅಂತಂದ್ರೆ ಏನು? ಬ್ರಹ್ಮಾಂಡ. ಕಿ ಅಂತಂದ್ರೆ ಏನು? ಕೀಲಿಕೈ. ಆ ಬ್ರಹ್ಮಾಂಡವನ್ನ ತಿಳ್ಕೊಳ್ಳುವಂತ ಒಂದು ಕೀಲಿಕೈ, ಅದನ್ನ ಓಪನ್ ಮಾಡುವಂತ ಕೀಲಿಕೈ ಯಾವುದು ಅಂತ ಹೇಳಿದ್ರೆ ರೇಖಿ. ಈ ಪರಮಾತ್ಮನ ಈ ಚೇತನ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು 24 ಅವರ್ಸ್ ನಮ್ಮ ಮೇಲೆ ಹರಿತಾ ಇರುತ್ತೆ. ಜಸ್ಟ್ ನೀವೊಂದು ಪ್ರಾಕ್ಟಿಕಲ್ ಆಗಿ ಮಾಡಿ.
ಏನು ಮಾಡೋದ್ ಬೇಡ. ಜಸ್ಟ್ ನೀವು ಕೈಯನ್ನ ರಬ್ ಮಾಡಿ, ಈ ತರ ರಬ್ ಮಾಡ್ತಾ ಇರ್ತೀರಾ ನೋಡಿ. ಒಂದ್ಸಲ ಹೇಳ್ತೀನಿ ನೋಡಿ, ನಾನು ಈ ತರ ರಬ್ ಮಾಡ್ತೀರಾ, ಜಸ್ಟ್ ನೀವು ಪ್ರಾರ್ಥನೆಯನ್ನ ಮಾಡ್ತೀರಾ. ನಿಮಗೆ ಯಾವ ದೇವ್ರ ಇಷ್ಟ, ಕುಲ ದೇವರಿಷ್ಟ, ನಿಮ್ ತಂದೆ ಇಷ್ಟನೋ, ತಾಯಿ ಇಷ್ಟನೋ, ಅವನ್ನೆಲ್ಲ ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಾ. ನನಗೆ ನೀವು ನಿಮ್ಮ ಶಕ್ತಿಯನ್ನ ನನಗೆ ತೋರಿಸಿ, ನಿಮ್ಮ ಅನುಭವವನ್ನ ನನಗೆ ತೋರಿಸಿ ಅಂತ ಹೇಳಿ ನೀವು ಪ್ರಯತ್ನ ಕೇಳ್ತೀರಾ. ನೀವು ಕೇಳ್ಬಿಟ್ಟು ನೀವು ಈ ರೀತಿ ಜಸ್ಟ್ ಕೈಯನ್ನ ನೇರವಾಗಿ ನಿಮ್ಮ ಕಿವಿ ಹತ್ರ ನೇರವಾಗಿ ನೀವು ಈ ರೀತಿ ಇಟ್ಕೊಳ್ತಾ ಬನ್ನಿ. ನೀವ್ ಎಷ್ಟೇ ಕೈಗಳನ್ನ ಮೇಲ್ ಮಾಡಿ ಕೆಳಗಡೆ ತಳ್ಳಿದ್ರು ಕೂಡ ಅದು ಕೆಳಗಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬೇಕಾದ್ರೆ ಇವಾಗ ನೀವು ಪ್ರಯತ್ನವನ್ನ ಮಾಡಿ, ನೀವು ಒಂದ್ಸಲ ನೋಡಿ. ಇವಾಗ ಕೈಯನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ನಿಮಗೆ ಯಾರ ಮೇಲೆ ನಿಮಗೆ ಯಾವ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ ಅವರನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಕುಲದೇವತೆ ಆಗಿರ್ಬೋದು, ಗುರು ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ನನಗೆ ನಿಮ್ಮ ಶಕ್ತಿಯನ್ನ, ನಿಮ್ಮ ಅನುಗ್ರಹವನ್ನ ನನಗೆ ಪ್ರಧಾನವನ್ನು ತೋರಿಸಿ ನನಗೆ ಅನುಭವಕ್ಕೆ ತಂದು ಕೊಡಿ ಅಂತ ಹೇಳಿ ನಿಧಾನವಾಗಿ ಕರೆಕ್ಟ್ ಆಗಿ ಕೈಗಳೆಲ್ಲವನ್ನು ಜೋಡಿಸ್ಕೊಂಡಿರಿ. ನೀವು ಈ ರೀತಿ ಹಳ್ಳದ ರೀತಿಯಲ್ಲಿ ಮಾಡ್ಕೊಳ್ಳಿ. ನಿಧಾನವಾಗಿ ನೀವು ಕರೆಕ್ಟ್ ಆಗಿ ಈ ರೀತಿ ನೀವು ಮೇಲಿಟ್ಕೊಳ್ತವೆ. ಒಂದು ಪ್ರೆಷರ್ ಆಗುವಂತ ಅನುಭವ ನಿಮ್ಮ ಕೈಗೆ ಬರುತ್ತೆ. ನೀವು ಎಷ್ಟೇ ನೀವು ಕೈನ ಮೇಲೆ ಎತ್ತಿದ್ರೂ ಕೂಡ ಅದು ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಅನುಭವ ಮಾಡಿ. ನಿಧಾನವಾಗಿ ಬಿಡಿ ಕೈ, ನಿಧಾನವಾಗಿ ಬಿಡಿ. ಹೇಗನ್ನಿಸ್ತಾ ಇದೆ? ನಿಮ್ಮ ಅನುಭವನ ಹೇಳ್ಬೇಕು ನನಗೆ. ಕೈಯಲ್ಲಿ ಏನು ಇದು ಪ್ರಭಾವ ಗೊತ್ತಾಗ್ತಾ ಇದೆ ಮೇಡಮ್. ಜುಮ್ 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 ಅಂತ ಅನ್ಸುತ್ತೆ, ಏನೋ ಒಂದು ತುಂಬಾ ವೇಟ್ ಆದಂಗ ಅನಿಸ್ತಾ ಇರುತ್ತೆ. ಏನೋ ಒಂದು ಪ್ರವಾಹ ಆಗ್ತಾ ಇರೋ ತರ ಅನಿಸ್ತಾ ಇದೆ ಕೆಳಗಡೆ. ಹೌದು, ಒಟ್ನಲ್ಲಿ ಅದನ್ನ ಫೋರ್ಸ್ ಕೆಳಗಡೆಗೆ ಬರ್ತಾ ಇರೋ ರೀತಿಯಲ್ಲಿ ಆಗ್ತಾ ಇರುತ್ತೆ ನೋಡಿ. ಆ ಪರಮ ನೋಡಿ, ನೀವೆಲ್ಲ ರೇಖೆ ಕಲ್ತಿದ್ದೀರಾ? ಯಾವ್ದಾರ ಸಿಂಬಲ್ಸ್ ಕಲ್ತಿದ್ದೀರಾ? ಏನು ಕಲ್ತಿಲ್ಲ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿ 24 ಗಂಟೆನೂ ಕೂಡ ಹರಿತಾ ಇರುತ್ತೆ. ಆದ್ರೆ ನೋಡುವಂತ ದೃಷ್ಟಿ ನಮಗೆ ಅರಿವಿಗೆ ಇಲ್ಲ. ಆ ಅರಿವನ್ನ ತಿಳ್ಕೊಳ್ಳುವಂತದ್ದೇ ಈ ಒಂದು ರೇಖೆ ಅಂತ ಹೇಳಿ ನಾವು ಹೇಳ್ಬಹುದು. ಈಗ ರೇಖೆ ಅಂತಂದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸಿಂಪಲ್ ಆಗಿ ಏನು ಅಂತ ಹೇಳಿದ್ರೆ, ಅಂತಂದ್ರೆ ರೇಖಿ ಅಂತಂದ್ರೆ ಏನು? ಆ ಪರಮಾತ್ಮನ ಪ್ರಕಾಶ, ಆ ಪರಮಾತ್ಮನನ್ನ ಕಾಣುವಂತಹ ಒಂದು ಕೀಲಿ ಕೈ ಅಂತ ಹೇಳಿದ್ರೆ, ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದು, ಆ ಪರಮಾತ್ಮನನ್ನ ನೋಡುವುದು, ಅಥವಾ ಪರಮಾತ್ಮನನ್ನ ತಿಳ್ಕೊಳ್ಳೋದು. ಆ ಪರಮ ತತ್ವವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಅಷ್ಟೇ ನೋಡಿ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ್ ಜೊತೆ ಯಾರಿದ್ರು? ಶ್ರೀಕೃಷ್ಣ ಪರಮಾತ್ಮ ಇದ್ರು. ಯುದ್ಧನ ಗೆದ್ದಿದ್ಯಾರು? ಪಾಂಡವರು. ಸಿಂಪಲ್ ನೋಡಿ, ನಾವು ಸೈಂಟಿಫಿಕ್ ಆಗಿ ಹಾಗೆ ಹೀಗೆ ಅದು ಇದು ಅಂತ ಯೋಚನೆ ಮಾಡೋದ್ ಬೇಕಿಲ್ಲ. ನಾವು ಯಾರನ್ನ ಕರಿಬೇಕು? ನಾವು ಪರಮಾತ್ಮನನ್ನ ನಾವು ಬಿಗ್ಯಾಗಿ ಹಿಡ್ಕೋಬೇಕು. ಮಿಕ್ಕಿದ ಎಲ್ಲ ಕೆಲಸ ನಮಗೆ ಏನ್ ಬೇಕು ಅನ್ನೋದನ್ನ ಆ ಪರಮಾತ್ಮ ನಿರ್ಧಾರ ಮಾಡಿ ನಮ್ಗೆ ಕೊಡ್ತಾನೆ. ಎಲ್ಲವನ್ನು ಕೂಡ ನಾವು ಆ ರೇಖೆಯಿಂದ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ರೇಖಿ ಇದು ಹುಟ್ಟಿದ್ಯಲ್ಲಿ, ಹೇಗೆ ಬಂತು? ಅಂತ ಹೇಳಿದ್ರೆ, ಈ ರೇಖಿ ಅನ್ನೋ ಪದ ಜಪಾನಿನ ಪದ ಆಗಿದೆ. ಜಪಾನ್ ದೇಶದ ಒಂದು ಪದವನ್ನ ನಾವು ರೇಖಿ ಅಂತ ಹೇಳಿ ಕರಿತೀವಿ. ಆ ಜಪಾನಿನಲ್ಲಿದ್ದಂತ ಒಂದು ವಿದ್ಯೆ ಅಲ್ಲಿಂದ ಹೇಗೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ಒಬ್ರು
ಪ್ರೊಫೆಸರ್ ಇರ್ತಾರೆ. ಡಾಕ್ಟರ್ ಮಿಕಾವೋ ಉಸುಯಿ ಅಂತ ಇರ್ತಾರೆ. ಅವ್ರು ಪ್ರೊಫೆಸರ್ ಅಲ್ಲ, ಎಲ್ಲರಿಗೂ ಟೀಚಿಂಗ್ ಮಾಡ್ತಾ ಇರ್ತಾರೆ. ಮಕ್ಳು ಸುಮ್ನೆ ಅವರಲ್ಲಿ ಒಂದು ಕ್ವಶನ್ಸ್ ರೈಸ್ ಆಗುತ್ತೆ. ಅವರು ಸರ್ ಹತ್ರ ಬಂದ್ ಕೇಳ್ತಾರೆ, ಏಸು ಈ ತರ ಕೈಯನ್ನ ಇಟ್ಟಿದ್ರೆ ಮಿರಾಕಲ್ಸ್ ಆಗತ್ತಂತಲ್ಲ, ಅವ್ರ ಕೈಯನ್ನ ಇಟ್ಟಿದ ತಕ್ಷಣ ಎಲ್ಲ ಪವಾಡಗಳಾಗುತ್ತಂತಲ್ಲ, ಎಲ್ಲ ಬದಲಾವಣೆಗಳಾಗುತ್ತಂತಲ್ಲ, ಇದು ನಿಜಾನಾ ಅಂತ ಹೇಳಿ ಕೇಳ್ತಾರೆ. ಆಗ ಇವ್ರು ಏನ್ ಹೇಳ್ತಾರೆ, ಇದು ನಿಜ ಅಂತ ಮಕ್ಕಳಿಗೆ ಹೇಳ್ತಾರೆ. ಆದ್ರೆ ಅವ್ರು ಪ್ರಾಕ್ಟಿಕಲ್ ಆಗಿ ಇದು ನಿಜನಾ ಇಲ್ವಾ ಅಂತ ಹೇಳಿ ಅವರು ಅದನ್ನ ಸರ್ಚ್ ಮಾಡ್ಬೇಕಲ್ಲ ಅಂತ ರಿಸರ್ಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸತ್ಯ ಅಂತ ಹೇಳಿದ್ಮೇಲೆ ಅದ್ರ ಹಿಂದ್ಗಡೆ ಇರುವಂತಹ ವಿಚಾರಗಳು ಏನು ಅಂತ ಹೇಳಿ ಅದನ್ನ ಹುಡ್ಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಹೇಗೆ ಅಂತೇಳಿ ಎಲ್ಲ ಪುಸ್ತಕಗಳನ್ನ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಡೆನೂ ಕೂಡ ರಿಸರ್ಚ್ ಮಾಡ್ತಾರೆ, ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ. ಎಲ್ಲೂ ಕೂಡ ಅವ್ರಿಗೆ ಈ ಒಂದು ಇನ್ಫಾರ್ಮೇಶನ್ ಸಿಗೋದಿಲ್ಲ ಅವರಿಗೆ. ಆಗ ಅವ್ರ ಫ್ರೆಂಡ್ ಹತ್ರ ರಾಬರ್ಟ್ ಅಂತ ಇರ್ತಾರೆ, ಬಂದು ಅವ್ರ ಹತ್ರ ಬೇಸರದಿಂದ ಅವರ ಮನಸ್ಸಿನಲ್ಲಿರುವಂತ ತಳಮಳವನ್ನ ಅವರು ಹೇಳ್ಕೊಳ್ತಾರೆ. ನನ್ಗೆ ಈ ತರ ಪ್ರಶ್ನೆಯನ್ನ ಕೇಳಿದ್ರು ಮಕ್ಕಳು, ಆ ಪ್ರಶ್ನೆಗೆ ನಾನು ಉತ್ತರವನ್ನ ಕಂಡಿಡ್ಕೋಬೇಕು. ನಾನು ಈ ಕಣ್ಗಳಿಂದ ಈ ತರ ಅದ್ಭುತಗಳು ಪವಾಡಗಳು ನಡೆಯೋದು ಸಾಧ್ಯನಾ? ಅದು ಹೇಗೆ ಸಾಧ್ಯ ಅಂತ ನಾನು ಅದನ್ನ ಹುಡುಕ್ತಾ ಇದ್ದೀನಿ, ನನಗೆ ಎಲ್ಲೂ ಕೂಡ ಇದ್ರ ಮಾಹಿತಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ರಾಬರ್ಟ್ ಹೇಳ್ತಾರೆ, ನಾನು ಈ ಭಾರತ ದೇಶದಲ್ಲಿ ಹಿಂದೂಸ್ತಾನಲ್ಲಿ ನಾನು ಇದ್ರ ಬಗ್ಗೆ ನಾನು ಕೇಳಿದ್ದೀನಿ. ನೀನ್ ಹೋಗಿ ಬೇಕಾದ್ರೆ ಒಂದ್ಸಲ ನೀನ್ ಸ್ಟಡಿ ಮಾಡಿದ್ರೆ ನಿನ್ಗೆ ಅದ್ರ ಬಗ್ಗೆ ಅರಿವು ಗೊತ್ತಾಗತ್ತೆ ಅಂತ ಹೇಳಿ ಅವರು ಇನ್ಫಾರ್ಮೇಶನ್ಸ್ ನ ಕೊಡ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗಿನ ವಾರಣಾಸಿಗೆ ಬರ್ತಾರೆ. ಜಪಾನಿಂದ ನೋಡಿ ಇಲ್ಲಿಗೆ ನಮ್ಮ ದೇಶಕ್ಕೆ ಅವರು ಹುಡ್ಕೊಂಡು ಬರ್ತಾರೆ. ಅವರು ಬಂದಾಗ ಏನಾಗತ್ತೆ ಅವ್ರಿಗೆ ಅಂತ ಹೇಳಿದ್ರೆ ಭಗವಾನ್ ಗೌತಮ ಬುದ್ಧರ ಒಂದು ಕಮಲ ಸೂತ್ರ ಪುಸ್ತಕ ಸಿಗುತ್ತೆ ಅವರಿಗೆ. ಪುಸ್ತಕವನ್ನ ಪುಸ್ತಕ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ಸ್ ಗಳೆಲ್ಲ ಒಂದೊಂದಾಗಿ ಗೊತ್ತಾಗ್ತಾ ಇರುತ್ತೆ, ಎಲ್ಲಾನು ತಿಳ್ಕೊಳ್ತಾರೆ. ಆಗ ಅವ್ರ ಗರಿವಿಗೆ ಬರೋದು ಏನು ಅಂತ ಹೇಳಿದ್ರೆ 21 ದಿನಗಳ ಕಾಲ ನಾನು ಧ್ಯಾನವನ್ನ ಮಾಡಿದಾಗ ಒಂದು ಪರಮ ಚೈತನ್ಯ ನನಗೆ ಕನೆಕ್ಷನ್ ಆಗತ್ತೆ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ನೋಡಿ, ಆಗ ಅವ್ರು ಹೋಗಿ ಏನ್ ಮಾಡ್ತಾರೆ, ತಮ್ಮ ದೇಶದಲ್ಲಿ ಹೋಗಿ ಜಪಾನಿಗೆ ಮತ್ತೆ ವಾಪಸ್ ಹೋಗಿ ಇಲ್ಲಿನ ಎಲ್ಲ ವಿಷಯಗಳನ್ನ ತಗೊಂಡು 21 ದಿನಗಳ ಕಾಲ ಅವರು ಧ್ಯಾನ ಮಾಡೋದಿಕ್ಕೆ ಕಲ್ಲುಗಳನ್ನ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಟೈಮು ಅವಾಗೆಲ್ಲ ಯಾರು ಜನ ಏನು ಇರಲ್ವಲ್ಲ, ಹಾಗಾಗಿ 21 ಕಲ್ಲುಗಳನ್ನ ತಗೊಂಡು ಹೋಗ್ತಾರೆ. ಅವರು ಹೋಗ್ತಾರೆ, ಧ್ಯಾನಕ್ಕೆ ಕೂತ್ಕೊಳ್ತಾರೆ. 1 ದಿನ ಆಯ್ತು ಕಲ್ಲನ್ನು ಎಸೆತಾರೆ, 2 ದಿನ ಆಯ್ತು, 3 ದಿನ ಆಯ್ತು, 5 ದಿನಗಳ ಕಾಲ ಧ್ಯಾನ ಮಾಡ್ತಾರೆ, 10 ದಿನಗಳ ಕಾಲ ಧ್ಯಾನ ಮಾಡ್ತಾರೆ. ಒಂದೊಂದೇ ಕಲ್ಲನ್ನು ಎಸಿತಾ 15 ದಿನ, 17 ದಿನ, 18 ದಿನ, 20 ದಿನ ಆಗುತ್ತೆ. ಅವ್ರಿಗೆ ಏನೂ ಅರಿವಿಗೆ ಬರಲ್ಲ, ಅವ್ರಿಗೇನೂ ಬದಲಾವಣೆ ಗೊತ್ತಾಗಲ್ಲ. ಈ ಕಡೆ ಊಟ ಇಲ್ಲ, ನಿದ್ದೆ ಇಲ್ಲ, ಎಷ್ಟು ಬಳಲಿ ಹೋಗಿರ್ತಾರೆ ಅಂತ ಹೇಳಿದ್ರೆ ಅಷ್ಟು ಬಳಲಿ ಹೋಗಿರ್ತಾರೆ ಅವರು. ಆದ್ರೂ ಅವ್ರಿಗೆ ಹಿಂದೆ ಬರೋ ಮನ್ಸಿಲ್ಲ. ಇನ್ 1 ದಿನ ಇದೆ, ನಾನು ಪ್ರಯತ್ನವನ್ನ ಮಾಡ್ಲೇ ಬಿಡ್ಬೇಕು ಅಂತ ಹೇಳಿ ಅವರು ಬೆಳಿಗ್ಗೆ ಎದ್ದು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಇವತ್ತು ಏನಾದ್ರೂ ಆಗ್ಲಿ ಲಾಸ್ಟ್ ದಿನ ಅಂತ ಹೇಳಿ ಅವರು ಧ್ಯಾನವನ್ನ ಮಾಡೋಕೆ ಕೂತ್ಕೊಂಡಾಗ ಬ್ರಹ್ಮಾಂಡದಿಂದ ಒಂದು ಅದ್ಭುತವಾದಂತ ಒಂದು ಪ್ರಕಾಶ, ಅದನ್ನ ಕಣ್ಣಿಂದ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಆ ತರದ ಒಂದು ಪ್ರಕಾಶ ಏನಾಗುತ್ತೆ ಅಂದ್ರೆ ಅವ್ರ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಅವರ ಸಹಸ್ರಾರವನ್ನ ಅವ್ರಿಗೆ ಟಚ್ ಮಾಡುತ್ತೆ. ಆಗ ಅವ್ರು ಏನಾಗ್ತಾರೆ ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಉನ್ನತವಾದಂತ ಸ್ಥಿತಿಗೆ ಅವರು ತಲುಪಿಡ್ತಾರೆ. ಅವ್ರಿಗೆ ಏನಾಗ್ತಾ ಇದೆ, ನಾನು ಎಲ್ಲಿದ್ದೀನಿ ಏನು ಅನ್ನೋದು ಏನೂ ಕೂಡ ಅವರಿಗೆ ಗೊತ್ತಾಗಲ್ಲ. ಅವ್ರಿಗೆ ಅರಿವಿಗೆ ಬರೋಷ್ಟ್ರೊಳಗಡೆ ಆಲ್ರೆಡಿ ಮಧ್ಯಾಹ್ನ 4 ಗಂಟೆ 3 ಗಂಟೆ ಆಗೋಗಿರುತ್ತೆ. ಎಚ್ಚರಿಕೆ ಆಗುತ್ತೆ ಆಗ ಅವ್ರಿಗೆ. ಆಗ ಎಚ್ಚರಿಕೆಯಾಗಿ ನೋಡ್ತಾರೆ ಅವರು, ಇದೇನಿದು ಈ ತರ ಆಯ್ತಲ್ಲ ಅಂತ ಹೇಳಿ ಎದ್ದೇಳ್ತಾರೆ. ಯಾವುದೇ ರೀತಿಯಿಂದ ಸುಸ್ತಿಲ್ಲ ಅವರಿಗೆ, ಟಯರ್ಡ್ ಇಲ್ಲ, ಹೊಟ್ಟೆ ಹಸಿವಿಲ್ಲ, ಬಾಯಾರಿಕೆನೂ ಇಲ್ಲ, ಬಳಲಿಕೆನೂ ಇಲ್ಲ. ಅವರಿಗೆ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಅವರೇ ನಂಬಕ್ ಆಗ್ತಾ ಇಲ್ಲ, ಅಷ್ಟು ಖುಷಿಯಾಗಿದ್ದಾರೆ ಅವರು. ನಾನ್ ಇಷ್ಟು ದಿನ ಈ ತರ ಇದ್ದ ವ್ಯಕ್ತಿ ನಾನೇನಾ ಅಂತ ಅವ್ರಿಗೇನೆ ಖುಷಿ ಆಗುತ್ತೆ. ಸಂತೋಷದಿಂದ ಅವ್ರು ಹಾಗೆ ಬೆಟ್ಟನ ಅದು ಪರ್ವತವನ್ನು ಇಳ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಕಾಲಿಗೆ ಏಟಾಗ್ಬಿಡುತ್ತೆ, ಬೆರಳಿಗೆ ರಕ್ತ ಬರ್ತಾ ಇರುತ್ತೆ.
ಆಗ ಅವ್ರು ಏನ್ ಮಾಡ್ತಾರೆ, ಕೈಯನ್ನ ಇಟ್ಟು ಬೆರಳ ಹತ್ರ ಏನ್ ಮಾಡ್ತಾರೆ, ತನ್ನ ಕೈಗಳನ್ನ ಇಟ್ಕೊಳ್ತಾರೆ, ರಕ್ತ ಬರ್ತಾ ಇದೆಯಲ್ಲ ಅಂತ ಹೇಳಿ. ಆ ಕೈಯನ್ನ ಇಟ್ಕೊಂಡ ತಕ್ಷಣ ಆ ನೋವೇ ಅವರಿಗೆ ಮಾಯ ಆಗ್ಬಿಡುತ್ತೆ, ಬ್ಲಡ್ ನಿಲ್ಲುತ್ತೆ, ಆ ನೋವು ಕೂಡ ಅವ್ರಿಗೆ ಮಾಯ ಆಗ್ಬಿಡುತ್ತೆ. ಅವರಿಗೆ ಆಶ್ಚರ್ಯ, ಅರೆ ಇದೇನಿದು ಮಿರಾಕಲ್ ಇದು, ತಕ್ಷಣ ಈ ತರ ಆಗೋಯ್ತಲ್ಲ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಕೆಳಗಡೆ ಪೂರ್ತಿ ಬೆಟ್ಟ ಪರ್ವತವನ್ನು ಹೇಳ್ಕೊಂಡು ಬರ್ತಾರೆ. ಅಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇರುತ್ತೆ, ಏನಾದ್ರು ತಿನ್ನೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಆ ಓನರ್ ಹತ್ರ ಅವರು ನಾನು ಈ ತರ ಬಂದಿದ್ದೆ ಧ್ಯಾನಕ್ಕೆ ಅಂತ ಹೇಳಿ ಅವರೆಲ್ಲ ಹೇಳಿದಾಗ, ಫಸ್ಟ್ ನೀವು ಲಿಕ್ವಿಡ್ ಅನ್ನ ಕುಡೀರಿ, ಊಟ ಮಾಡಬೇಡಿ ಅಂತ ಹೇಳ್ತಾರೆ. ಆ ಲಿಕ್ವಿಡ್ ಅನ್ನ ಅವ್ರ ಮಗಳ ಹತ್ರ ತಗೊಂಬರಕ್ ಹೇಳ್ತಾರೆ. ಅವ್ರ ಮಗಳಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವ್ರ ಮುಖ ಇದು ಹಲ್ಲು ನೋವು ಬಂದ್ಬಿಟ್ಟಿರುತ್ತೆ, ತುಂಬಾ ಊದ್ಕೊಂಡು ಬೇಸರ ಮಾಡ್ಕೊಂಡು ಆ ಗ್ಲಾಸ್ ತಗೊಂಡ್ ಬರ್ತಾಳೆ ಅವ್ರು. ಹಾಗೆ ಅವ್ರಿಗೆ ಮನ್ಸು ತಡೆಯಲ್ಲ, ಕೇಳ್ತಾರೆ ಏನಾಯ್ತು ನಿಮ್ಗೆ, ಯಾಕೆ ಈ ತರ ಇದೆಯಾ, ಏನ್ ಪ್ರಾಬ್ಲಮ್ ನಿಮ್ದು, ಈ ತರ ನೋವಿದೆ ಅಂತ ಹೇಳ್ತಾರೆ. ಸರಿ ಹಾಗಾದ್ರೆ ನಾನು ಒಂದ್ಸಲ ಅದನ್ನ ನೋಡ್ಲಾ ಅಂತ ಹೇಳ್ತಾರೆ. ಓನರ್ ಕೇಳ್ತಾರೆ, ಆಯ್ತು ನೋಡಿ ಅಂತ ಹೇಳ್ತಾರೆ. ಜಸ್ಟ್ ಅವ್ರು ಎಲ್ಲಿ ಅಂತ ಈ ತರ ಟಚ್ ಮಾಡಿದ ತಕ್ಷಣ ನೋವು ಅವ್ರಿಗೆ ಕಡಿಮೆ ಆಗ್ಬಿಡತ್ತೆ, ಅವ್ರಿಗೆ ಖುಷಿಯಿಂದ ಹೊರಟೋಗ್ಬಿಡ್ತಾರೆ. ಆಗ ಇವ್ರಿಗೆ ಅರಿವಿಗೆ ಬರುತ್ತೆ. ಆಗ ಮನೆಗೆ ಬರ್ತಾರೆ, ರಾಬರ್ಟ್ಗೆ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲರಿಗೂ ಕೂಡ ಹೀಲಿಂಗ್ ಮಾಡ್ತಾ ಮಾಡ್ತಾ ಈ ಒಂದು ವಿದ್ಯೆ ನೋಡಿ, ನಮ್ಮ ಭಾರತ ದೇಶದಿಂದ ಹೋದಂತ ವಿದ್ಯೆ ಅಲ್ಲಿ ಏನಾಯ್ತು, ರೇಖಿ ಅಂತ ಹೇಳಿ ಹಾಗೆ ಅದೇ ವಿದ್ಯೆ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬಂದಿದೆ ನೋಡಿ. ಈಗ ನಾವು ನಮ್ಮ ವಿದ್ಯೆ ಇದು ಭಾರತದ ವಿದ್ಯೆ ಅಂದ್ರೆ ಯಾರು ಕಲಿಯಲ್ಲ, ರೇಖೆ ಹೇಳ್ಕೊಡ್ತೀನಿ ಬನ್ನಿ ಅಂದ್ರೆ ಎಲ್ಲರೂ ಬರ್ತಾರೆ. ಹೇಗಾಗಿ ನೋಡಿ ನೋಡಿ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಋಷಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಎಲ್ಲರೂ ಕೂಡ ಗುರು ಪರಂಪರೆನ ನಾವು ನೋಡ್ತಾ ಬಂತು ಅಂತ ಹೇಳಿದ್ರೆ, ಅವ್ರ ಆಶೀರ್ವಾದ ಮಾಡಿದಾಗ ಪರಿವರ್ತನೆಗಳಾಗ್ತಿರ್ಲಿಲ್ವಾ, ಅವರ ಮಾತಿನಿಂದ ನಮ್ಗೆ ಹೀಲಿಂಗ್ ಆಗ್ತಾ ಇರ್ಲಿಲ್ವಾ. ಋಷಿಗಳೆಲ್ಲ ಏನ್ ಮಾಡ್ತಾ ಇದ್ರು, ಅವ್ರ ಕೈಗಳಿಂದ ಇದ್ದ ತಲೆಯನ್ನ ಮುಟ್ಟಿದ್ರೆ ಸಾಕು, ಅವ್ರ ಆಶೀರ್ವಾದವನ್ನ ಮಾಡಿದ್ರೆ ಸಾಕು, ಪರಿವರ್ತನೆಗಳಾಗ್ತಾ ಇತ್ತಲ್ವಾ. ಆದ್ರೆ ನಮ್ಮ ಹಿಂದೆ ಏನಂತ ಕರೀತಾ ಇದ್ರು ಅದನ್ನ ಅಂತ ಹೇಳಿದ್ರೆ, ಸ್ಪರ್ಶ ಚಿಕಿತ್ಸೆ ಅಂತ ಹೇಳಿ ಕರೀತಾ ಇದ್ರು, ಪ್ರಾಣ ಶಕ್ತಿ ಅಂತ ಹೇಳಿ ಕರೀತಾ ಇದ್ರು. ಮತ್ತೆ ಯೋಗದಲ್ಲಿ ಪ್ರಾಣ ಶಕ್ತಿ ಅಂತಾನೆ ನಾವು ಕರಿತೀವಿ ನಾವು ಅದನ್ನ. ಪ್ರಾಣಾಯಾಮವನ್ನ ಮಾಡ್ಬೇಕು ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ಪ್ರಾಣ ಶಕ್ತಿ, ಆ ಸ್ಪರ್ಶ ಚಿಕಿತ್ಸೆನೆ ನಮ್ಮ ಅಥರ್ವಣ ವೇದದಲ್ಲಾಗಿರ್ಬೋದು, ನಮ್ಮ ಋಜುರ್ವೇದದಲ್ಲಾಗಿರ್ಬೋದು, ಎಲ್ಲ ವೇದಗಳಲ್ಲೂ ಕೂಡ ಅದನ್ನ ಇದೆ, ಬರ್ದಿಟ್ಟಿದ್ದಾರೆ. ಆದ್ರೆ ನಮಗೆ ಅದರ ಅರಿವು, ಗೊಂದಲಗಳು, ಅದನ್ನ ಹುಡುಕೋ ಪ್ರಯತ್ನವನ್ನ ನಾವು ಮಾಡ್ಲಿಲ್ಲ. ಈಗ ನಮಗ್ ಗೊತ್ತಿಲ್ಲ, ಹೋಗ್ಲಿ ನಮಗ್ ಗೊತ್ತಿಲ್ಲ, ನಮ್ ತಂದೆ ತಾಯಿ ಗೊತ್ತಿತ್ತ, ಅವ್ರಿಗೂ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿ ಹೇಳಲಿಲ್ಲ, ಅವ್ರಿಗೆ ಹೇಗ್ ಗೊತ್ತಾಗ್ಲಿಲ್ಲ, ಅವ್ರ ಮುತ್ತಾತ ಅವ್ರಿಗೆ ಹೇಳ್ಕೊಡ್ಲಿಲ್ಲ, ಅವ್ರಿಗೆ ಯಾರು ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಒಂದು ಏನಾಗೋಯ್ತು ಅಂದ್ರೆ ಒಂದು ಜನರೇಷನ್ಸ್ ಮಧ್ಯದಲ್ಲಿ ಅದು ಗ್ಯಾಪ್ ಆಗೋಯ್ತು. ಮತ್ತೆ ನಮ್ಮ ಗುರು ಪರಂಪರೆಯಲ್ಲಿ ಏನಾಯ್ತು, ಎಲ್ಲರಿಗೂ ಅದನ್ನ ಕೊಡ್ತಿರ್ಲಿಲ್ಲ. ಒಬ್ರು ಶಿಷ್ಯರನ್ನ ಅವ್ರು ಏನ್ ಮಾಡ್ತಾ ಇದ್ರು, ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಆ ಶಿಷ್ಯಂದರಿಗೆ ಎಲ್ಲ ತಮ್ಮ ಜ್ಞಾನವನ್ನ ಧಾರೆಯನ್ನ ಎರೀತಾ ಇದ್ರು. ಆ ಒಬ್ಬ ಶಿಷ್ಯ ಏನ್ ಮಾಡ್ತಾ ಇದ್ದ, ತನಗೆ ಉತ್ತಮವಾದಂತ ಶಿಷ್ಯನಿಗೆ ಏನ್ ಮಾಡ್ತಾ, ಒಬ್ಬ ಶಿಷ್ಯನಿಗೆ ಜ್ಞಾನವನ್ನ ಧಾರೆ ಎರೀತಾ ಇದ್ರು. ಬಟ್ ಬರ್ತಾ ಬರ್ತಾ ಏನಾಯ್ತು, ಅದು ಕಣ್ಮರೆ ಆಗೋದಿಕ್ಕೆ ಸಾಧ್ಯ ಆಗೋಯ್ತು. ಈಗ ಮತ್ತೆ ನೋಡಿ, ಆ ಭಗವಂತನ ಆ ಕೃಪೆ, ಆ ಪರಮಾತ್ಮನ ಅನುಗ್ರಹದಿಂದ ಮತ್ತೆ ನಾವು ರೇಖೆಯನ್ನ ನಾವು ಕಲಿತಾ ಇದ್ದೀವಿ. ಹೆಸರು ಬೇರೆ ಇರ್ಬೋದು, ಆದ್ರೆ ನಮ್ಮ ವಿದ್ಯೆಯನ್ನ ನಾವೇ ಮತ್ತೊಮ್ಮೆ ಕಲಿತಾ ಇರೋದು ನಮ್ಗೆ ತುಂಬಾ ಸಂತೋಷವನ್ನ ಕೊಡುವಂತಹ ಒಂದು ಅಭೂತಪೂರ್ವವಾದಂತ ಸಮಯ ಅಂತಾನೆ ಹೇಳ್ಬೋದು ನಾವು. ಅಷ್ಟು ಒಂದು ತುಂಬಾ ಪವರ್ಫುಲ್ ಆಗಿರುವಂತಹ ವಿದ್ಯೆ ಅಂತಾನೆ ಹೇಳ್ಬೋದು ನಾವು. ಈಗ ನಿಮ್ಗೆ ಅದು ರೇಖೆ ಹೇಗೆ ಬಂತು, ಅದರ ಇತಿಹಾಸ ಏನು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ ನಾನು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ? ಮೇಡಮ್, ಆ ಗುರುಗಳ ಹೆಸರು ಹೇಳ್ತೀರಾ? ಮಿಕಾವೋ ಅವರು ಉಸುಯಿ ಅಂತ ಹೇಳಿ, ಡಾಕ್ಟರ್ ಮಿಕಾವೋ ಮಿಕಾವೋ ವಸೂಯಿ. ಉಸುಯಿ, ಮಿಕಾವೋ ಉಸುಯಿ ಅಂತ ಹೇಳಿ. ಕಮನ ಸೂತ್ರ ಅನ್ನೋ ಒಂದು ಪುಸ್ತಕದಲ್ಲಿ ಅದನ್ನ ನಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಪಾಳಿ ಭಾಷೆನಲ್ಲಿ ಇರುತ್ತೆ.
ಅದೆಲ್ಲವನ್ನು ಕೂಡ ಅವರು ತಿಳ್ಕೊಂಡು ಆ ವಿದ್ಯೆಯನ್ನ ಅರ್ಥವನ್ನ ಮಾಡ್ಕೊಂಡು ಮತ್ತೆ ನಮ್ಮ ವಿದ್ಯೆ ನಮ್ಮ ಹತ್ರನೇ ವಾಪಸ್ ಬಂದಿದೆ. ಈಗ ನಮ್ಗೆ ರೇಖೆ ಅಂತಂದ್ರೆ ಏನು, ಅದರ ಇತಿಹಾಸ ಏನು ಅನ್ನೋದು ನಮ್ಗೆ ಗೊತ್ತಾಗಿದೆ. ಈ ದಿನ ನಾವು ಅದರ ಹಿಸ್ಟ್ರಿಯನ್ನ ತಿಳ್ಕೊಂಡಿದೀವಿ. ಇನ್ನು ಉಳಿದಂತ ವಿಷಯವನ್ನ ನಾವು ನಾಳೆಗೆ ನಾವು ತಿಳ್ಕೊಳ್ಳೋಣ. ಹೇಗೆ ರೇಖೆ ಹೇಗೆ ನಮ್ಮ ಮೇಲೆ ಕಾರ್ಯವನ್ನ ಮಾಡುತ್ತೆ, ನಮ್ಮ ಆ ಶಕ್ತಿಯನ್ನ ನಾವು ಎನರ್ಜಿಯನ್ನ, ನಮ್ಮಲ್ಲಿರುವಂತಹ ಎನರ್ಜಿ ಸೆಂಟರ್ಸ್ ಗಳು ಯಾವ್ಯಾವ್ದು, ಅದನ್ನ ಹೇಗೆ ನಾವು ಆಕ್ಟಿವೇಶನ್ಸ್ ನ ಮಾಡ್ಕೊಳ್ಬೇಕು, ಯಾವ ರೀತಿ ನಮಗೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದನ್ನ ನಾಳಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಏನಾದ್ರು ಡೌಟ್ಸ್ ಇದ್ರೆ ಇಲ್ಲಿ ಮೆಸೇಜ್ ಮಾಡಬೇಡಿ, ನೀವು ಲಾಸ್ಟ್ ಅಲ್ಲಿ ನೀವು ಕೇಳಿದ್ರೆ ನಿಮ್ಗೆ ನಾನು ಹೇಳ್ಕೊಡ್ತೇನೆ.